ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರು, ಆಮೇಲೆ ಇಂಥ ಹೇಳಿಕೆಗಳನ್ನು ಕೊಟ್ಟರು. ಯಾರು? ಅಮಿತ್ ಶಾ, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಈ ಎಲ್ಲ ಆರೋಪ ಪ್ರತ್ಯಾರೋಪ. ಇಲ್ಲ, ನೀವು ಅರ್ಧಂಬರ್ಧ ಮಾತ್ರ ನೀವು ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದೀರಿ, ನಾನು ಪೂರ್ತಿ ಹೇಳಿದ್ದನ್ನು ಕೇಳಿಸ್ಕೊಳ್ಳಿಲ್ಲ ಅಂತೇಳಿ ಅಮಿತ್ ಶಾ. ಈ ನಡುವೆ ಫೈನಲಿ ಬಂದು ಹೋಗೋದೇನು ಗೊತ್ತಾ? ಈ ಎರಡೂ ಪಾರ್ಟಿಗಳು ಡ್ರಾಮಾ ಮಾಡ್ತಾ ಇರೋದು ನಾವು ಅಂಬೇಡ್ಕರ್ ಅವರ ಪರ, ಅಂಬೇಡ್ಕರ್ಗೆ ನಾವು ಜೈ ಹೇಳ್ತಾ ಇದ್ದೀವಿ, ಅಂಬೇಡ್ಕರನ್ನು ನಾವು ಬಿಟ್ಟುಕೊಟ್ಟ ಪ್ರಶ್ನೆನೇ ಇಲ್ಲ ಅಂತ ಎರಡೂ ಪಾರ್ಟಿಗಳು ಪ್ರಯತ್ನ ಮಾಡ್ತಾ ಇದೆ. ನಿಜಾನಾ? ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ತಲೆ ಮೇಲೆ ಹೊತ್ತು ಮೆರೆದಿದೆಯಾ? ಆಯಿತು, ಕಾಂಗ್ರೆಸ್ ಮೆರೆದಿಲ್ಲ, BJP ಹೊತ್ತು ಮೆರೆದಿದೆಯಾ? ಆದರೆ ಅವರಿಲ್ಲದ ಟೈಮಲ್ಲಿ ಮಾತ್ರ ಹೊತ್ತು ಮೆರೆಯುವಂಥ ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಪ್ರಯತ್ನ, ನನ್ನ ಗೆಳೆಯೊಬ್ಬರು ಹೇಳ್ತಾರೆ ವಿಫಲ ಪ್ರಯತ್ನ ಅಂತೇಳಿ. ಆ ಥರ ಎರಡೂ ಪಾರ್ಟಿಗಳು ಮಾಡ್ತಾ ಇದೆ. ಈಗ ಯಾರನ್ನು ಕೇಳೋದು? ಈಗ ಕಾಂಗ್ರೆಸ್ಸಿನವರ ಒಬ್ಬರನ್ನು ಕೇಳಿದ್ವಿ. ಯಾರು? ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಈಗ UT ಖಾದರ್ ಕೂತಿದ್ದಾರಲ್ಲ, ಅದೇ ಜಾಗದಲ್ಲಿ ಕೂತು ಭಾಳ ಹೆಸರು ಮಾಡಿದಂಥ ಕನಕಪುರದ ಶ್ರೀನಿವಾಸಪುರದ ಮಾಜಿ MLA ಅವರನ್ನು ಕೇಳಿದ್ವಿ. ಈಗ ಅಂಬೇಡ್ಕರ್ರನ್ನು ಕಾಂಗ್ರೆಸ್ಸಿಗರು ಹೊಗಳ್ತಿರ್ಬೋದು. ಅವ್ರು ಹೇಳಿದರು ಈಗ ಹೊಗಳ್ತಿರ್ಬೋದು, ಆದರೆ ಕಾಂಗ್ರೆಸ್ ಅಂದು ಮಾಡಿದ ತಪ್ಪು ಅಕ್ಷಮ್ಯ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ. ಅಲ್ಲದೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆಲ್ಲ ಅವಮಾನ ಮಾಡಿತ್ತು ಅಂತ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಹುಶಃ ರಿಪಬ್ಲಿಕನ್ ಒಂದೇ ರಮೇಶ್ ಕುಮಾರ್ ಅವರಿಂದ ಕಾಂಗ್ರೆಸ್ಗೆ ಆಗಿದ್ರೂ ಕೂಡ ಅಂಬೇಡ್ಕರ್ಗಾದಂಥ ಅವಮಾನದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ, ಕೇಳಿಸ್ಕೊಳ್ಳಿ. ಯಾವ ರೀತಿಯ ಚಾರಿತ್ರಿಕ ಅಪರಾಧಗಳು ನಡೆದೋಗಿದ್ದಾವೆ ಈ ದೇಶದಲ್ಲಿ ನೋಡಿ. 14th October 1956 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ, 56 ಪ್ರಾಣ ಬಿಡ್ತಾರೆ. ಸತ್ತೋದ ದಿವಸ ಅವ್ರ ಮನೇಲಿ ಶವವನ್ನು ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸ್ಬೇಕು, 5,000 ರೂಪಾಯಿ ವಿಮಾನಕ್ಕೆ ಖರ್ಚಾಗುತ್ತೆ ಅಂದರೆ ಮನೆಯೆಲ್ಲ ಹುಡುಕಿದ್ರೆ 2,000 ಇಲ್ಲ. ನನಗೆ ಗೊತ್ತಿಲ್ಲ, ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ. ಯಾಕೆ ಅವತ್ತು ಭಾರತ ಸರ್ಕಾರ ತಾನು ಆ ವ್ಯವಸ್ಥೆಯ ಜವಾಬ್ದಾರಿ ತಗೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನು ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಪ ಮಾಡಿದ್ದೆವು ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಈಗ ಹಾಡಿ ಹೊಗಳೋದು, ಟೈಟಲ್ಸ್ ಕೊಡೋದು ಬೇರೆ. ಅದನ್ನೇ ನಾನು ಹೇಳಿದ್ದು ವೈದಿಕ ಧರ್ಮ, ಆತ್ಮವಂಚನೆ. ಬದುಕಿದ್ದಾಗ ಅಪಮಾನ ಮಾಡೋದು, ಸತ್ತೋದ್ಮೇಲೆ ಹೊಗಳೋದು. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರು, ಆಮೇಲೆ ಇಂಥ ಹೇಳಿಕೆಗಳನ್ನು ಕೊಟ್ಟರು. ಯಾರು? ಅಮಿತ್ ಶಾ, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಈ ಎಲ್ಲ ಆರೋಪ ಪ್ರತ್ಯಾರೋಪ. ಇಲ್ಲ, ನೀವು ಅರ್ಧಂಬರ್ಧ ಮಾತ್ರ ನೀವು ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದೀರಿ, ನಾನು ಪೂರ್ತಿ ಹೇಳಿದ್ದನ್ನು ಕೇಳಿಸ್ಕೊಳ್ಳಿಲ್ಲ ಅಂತೇಳಿ ಅಮಿತ್ ಶಾ. ಈ ನಡುವೆ ಫೈನಲಿ ಬಂದು ಹೋಗೋದೇನು ಗೊತ್ತಾ? ಈ ಎರಡೂ ಪಾರ್ಟಿಗಳು ಡ್ರಾಮಾ ಮಾಡ್ತಾ ಇರೋದು ನಾವು ಅಂಬೇಡ್ಕರ್ ಅವರ ಪರ, ಅಂಬೇಡ್ಕರ್ಗೆ ನಾವು ಜೈ ಹೇಳ್ತಾ ಇದ್ದೀವಿ, ಅಂಬೇಡ್ಕರನ್ನು ನಾವು ಬಿಟ್ಟುಕೊಟ್ಟ ಪ್ರಶ್ನೆನೇ ಇಲ್ಲ ಅಂತ ಎರಡೂ ಪಾರ್ಟಿಗಳು ಪ್ರಯತ್ನ ಮಾಡ್ತಾ ಇದೆ. ನಿಜಾನಾ? ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ತಲೆ ಮೇಲೆ ಹೊತ್ತು ಮೆರೆದಿದೆಯಾ? ಆಯಿತು, ಕಾಂಗ್ರೆಸ್ ಮೆರೆದಿಲ್ಲ, BJP ಹೊತ್ತು ಮೆರೆದಿದೆಯಾ? ಆದರೆ ಅವರಿಲ್ಲದ ಟೈಮಲ್ಲಿ ಮಾತ್ರ ಹೊತ್ತು ಮೆರೆಯುವಂಥ ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಪ್ರಯತ್ನ, ನನ್ನ ಗೆಳೆಯೊಬ್ಬರು ಹೇಳ್ತಾರೆ ವಿಫಲ ಪ್ರಯತ್ನ ಅಂತೇಳಿ. ಆ ಥರ ಎರಡೂ ಪಾರ್ಟಿಗಳು ಮಾಡ್ತಾ ಇದೆ. ಈಗ ಯಾರನ್ನು ಕೇಳೋದು? ಈಗ ಕಾಂಗ್ರೆಸ್ಸಿನವರ ಒಬ್ಬರನ್ನು ಕೇಳಿದ್ವಿ. ಯಾರು? ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಈಗ UT ಖಾದರ್ ಕೂತಿದ್ದಾರಲ್ಲ, ಅದೇ ಜಾಗದಲ್ಲಿ ಕೂತು ಭಾಳ ಹೆಸರು ಮಾಡಿದಂಥ ಕನಕಪುರದ ಶ್ರೀನಿವಾಸಪುರದ ಮಾಜಿ MLA ಅವರನ್ನು ಕೇಳಿದ್ವಿ. ಈಗ ಅಂಬೇಡ್ಕರ್ರನ್ನು ಕಾಂಗ್ರೆಸ್ಸಿಗರು ಹೊಗಳ್ತಿರ್ಬೋದು. ಅವ್ರು ಹೇಳಿದರು ಈಗ ಹೊಗಳ್ತಿರ್ಬೋದು, ಆದರೆ ಕಾಂಗ್ರೆಸ್ ಅಂದು ಮಾಡಿದ ತಪ್ಪು ಅಕ್ಷಮ್ಯ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ. ಅಲ್ಲದೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆಲ್ಲ ಅವಮಾನ ಮಾಡಿತ್ತು ಅಂತ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಹುಶಃ ರಿಪಬ್ಲಿಕನ್ ಒಂದೇ ರಮೇಶ್ ಕುಮಾರ್ ಅವರಿಂದ ಕಾಂಗ್ರೆಸ್ಗೆ ಆಗಿದ್ರೂ ಕೂಡ ಅಂಬೇಡ್ಕರ್ಗಾದಂಥ ಅವಮಾನದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ, ಕೇಳಿಸ್ಕೊಳ್ಳಿ.
ಯಾವ ಯಾವ ರೀತಿಯ ಚಾರಿತ್ರಿಕ ಅಪರಾಧಗಳು ನಡೆದೋಗಿದ್ದಾವೆ ಈ ದೇಶದಲ್ಲಿ ನೋಡಿ. 14th October 1956 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. 56 ಪ್ರಾಣ ಬಿಡ್ತಾರೆ. ಸತ್ತೋದ್ ದಿವಸ ಅವ್ರ ಮನೇಲಿ ಶವವನ್ನು ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸ್ಬೇಕು. 5,000 ರೂಪಾಯಿ ವಿಮಾನಕ್ಕೆ ಖರ್ಚಾಗುತ್ತೆ ಅಂದರೆ ಮನೆಯೆಲ್ಲ ಹುಡುಕಿದ್ರೆ 2,000 ಇಲ್ಲ. ನನಗೆ ಗೊತ್ತಿಲ್ಲ, ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ. ಯಾಕೆ ಅವತ್ತು ಭಾರತ ಸರ್ಕಾರ ತಾನು ಆ ವ್ಯವಸ್ಥೆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನು ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಪ ಮಾಡಿದ್ದೆವು ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಈಗ ಹಾಡಿ ಹೊಗಳೋದು, ಟೈಟಲ್ಸ್ ಕೊಡೋದು ಬೇರೆ. ಅದನ್ನೇ ನಾನು ಹೇಳಿದ್ದು ವೈದಿಕ ಧರ್ಮ, ಆತ್ಮವಂಚನೆ. ಬದುಕಿದ್ದಾಗ ಅಪಮಾನ ಮಾಡೋದು, ಸತ್ತೋದ್ಮೇಲೆ ಹೊಗಳೋದು. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರು, ಆಮೇಲೆ ಇಂಥ ಹೇಳಿಕೆಗಳನ್ನು ಕೊಟ್ಟರು. ಯಾರು? ಅಮಿತ್ ಶಾ, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಈ ಎಲ್ಲ ಆರೋಪ ಪ್ರತ್ಯಾರೋಪ. ಇಲ್ಲ, ನೀವು ಅರ್ಧಂಬರ್ಧ ಮಾತ್ರ ನೀವು ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದೀರಿ, ನಾನು ಪೂರ್ತಿ ಹೇಳಿದ್ದನ್ನು ಕೇಳಿಸ್ಕೊಳ್ಳಿಲ್ಲ ಅಂತೇಳಿ ಅಮಿತ್ ಶಾ. ಈ ನಡುವೆ ಫೈನಲಿ ಬಂದು ಹೋಗೋದೇನು ಗೊತ್ತಾ? ಈ ಎರಡೂ ಪಾರ್ಟಿಗಳು ಡ್ರಾಮಾ ಮಾಡ್ತಾ ಇರೋದು ನಾವು ಅಂಬೇಡ್ಕರ್ ಅವರ ಪರ, ಅಂಬೇಡ್ಕರ್ಗೆ ನಾವು ಜೈ ಹೇಳ್ತಾ ಇದ್ದೀವಿ, ಅಂಬೇಡ್ಕರನ್ನು ನಾವು ಬಿಟ್ಟುಕೊಟ್ಟ ಪ್ರಶ್ನೆನೇ ಇಲ್ಲ ಅಂತ ಎರಡೂ ಪಾರ್ಟಿಗಳು ಪ್ರಯತ್ನ ಮಾಡ್ತಾ ಇದೆ. ನಿಜಾನಾ? ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ತಲೆ ಮೇಲೆ ಹೊತ್ತು ಮೆರೆದಿದೆಯಾ? ಆಯಿತು, ಕಾಂಗ್ರೆಸ್ ಮೆರೆದಿಲ್ಲ, BJP ಹೊತ್ತು ಮೆರೆದಿದೆಯಾ? ಆದರೆ ಅವರಿಲ್ಲದ ಟೈಮಲ್ಲಿ ಮಾತ್ರ ಹೊತ್ತು ಮೆರೆಯುವಂಥ ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಪ್ರಯತ್ನ, ನನ್ನ ಗೆಳೆಯೊಬ್ಬರು ಹೇಳ್ತಾರೆ ವಿಫಲ ಪ್ರಯತ್ನ ಅಂತೇಳಿ. ಆ ಥರ ಎರಡೂ ಪಾರ್ಟಿಗಳು ಮಾಡ್ತಾ ಇದೆ. ಈಗ ಯಾರನ್ನು ಕೇಳೋದು? ಈಗ ಕಾಂಗ್ರೆಸ್ಸಿನವರೊಬ್ಬರನ್ನು ಕೇಳಿದ್ವಿ. ಯಾರು? ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಈಗ UT ಖಾದರ್ ಕೂತಿದ್ದಾರಲ್ಲ, ಅದೇ ಜಾಗದಲ್ಲಿ ಕೂತು ಭಾಳ ಹೆಸರು ಮಾಡಿದಂಥ ಕನಕಪುರದ ಶ್ರೀನಿವಾಸಪುರದ ಮಾಜಿ MLA ಅವರನ್ನು ಕೇಳಿದ್ವಿ. ಈಗ ಅಂಬೇಡ್ಕರನ್ನು ಕಾಂಗ್ರೆಸ್ಸಿಗರು ಹೊಗಳ್ತಿರ್ಬೋದು. ಅವ್ರು ಹೇಳಿದರು ಈಗ ಹೊಗಳ್ತಿರ್ಬೋದು, ಆದರೆ ಕಾಂಗ್ರೆಸ್ ಅಂದು ಮಾಡಿದ ತಪ್ಪು ಅಕ್ಷಮ್ಯ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ. ಅಲ್ಲದೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆಲ್ಲ ಅವಮಾನ ಮಾಡಿತ್ತು ಅಂತ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಹುಶಃ ರಿಪಬ್ಲಿಕನ್ ಒಂದೇ ರಮೇಶ್ ಕುಮಾರ್ ಅವರಿಂದ ಕಾಂಗ್ರೆಸ್ಗೆ ಆಗಿದ್ರೂ ಕೂಡ ಅಂಬೇಡ್ಕರ್ಗಾದಂಥ ಅವಮಾನದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ, ಕೇಳಿಸ್ಕೊಳ್ಳಿ. ಯಾವ ಯಾವ ರೀತಿಯ ಚಾರಿತ್ರಿಕ ಅಪರಾಧಗಳು ನಡೆದೋಗಿದ್ದಾವೆ ಈ ದೇಶದಲ್ಲಿ ನೋಡಿ. 14th October 1956 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. 56 ಪ್ರಾಣ ಬಿಡ್ತಾರೆ. ಸತ್ತೋದ್ ದಿವಸ ಅವ್ರ ಮನೇಲಿ ಶವವನ್ನು ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸ್ಬೇಕು. 5,000 ರೂಪಾಯಿ ವಿಮಾನಕ್ಕೆ ಖರ್ಚಾಗುತ್ತೆ ಅಂದರೆ ಮನೆಯೆಲ್ಲ ಹುಡುಕಿದ್ರೆ 2,000 ಇಲ್ಲ. ನನಗೆ ಗೊತ್ತಿಲ್ಲ, ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ. ಯಾಕೆ ಅವತ್ತು ಭಾರತ ಸರ್ಕಾರ ತಾನು ಆ ವ್ಯವಸ್ಥೆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನು ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಪ ಮಾಡಿದ್ದೆವು ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಈಗ ಹಾಡಿ ಹೊಗಳೋದು, ಟೈಟಲ್ಸ್ ಕೊಡೋದು ಬೇರೆ. ಅದನ್ನೇ ನಾನು ಹೇಳಿದ್ದು ವೈದಿಕ ಧರ್ಮ, ಆತ್ಮವಂಚನೆ. ಬದುಕಿದ್ದಾಗ ಅಪಮಾನ ಮಾಡೋದು, ಸತ್ತೋದ್ಮೇಲೆ ಹೊಗಳೋದು.